ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ಬೋದು ನಮ್ಮ ಜಟಾಯು 4x4 ಅಡ್ವೆಂಚರ್ಸ್ದು ಎರಡನೇ ರೈಡ್ ಇದು. ಸೊ ಬಾಯ್ಸ್ ಎಲ್ಲ ಬಂದಿದ್ದೀವಿ. ಸೊ ಎಲ್ಲ ಗಾಡಿ ರೆಡಿಯಾಗಿದೆ. ಜಟಾಯು ಇದೆ, ಫಾರ್ಚುನರು, ನಮ್ಮ ಜಿಪ್ಸಿ, ಅಲ್ಲಿ ನಮ್ಮ ಬುಲೆರೋ ನಿಯೋ. ಸೊ ಬಾಯ್ಸ್ ಎಲ್ಲ ಬಂದು ಇವಾಗ ಇಲ್ಲೆಲ್ಲ ಜಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಫ್ರೆಶ್ ಆಗ್ತಾ ಇದ್ದೀವಿ. ನೋಡೋಣ ಬೈ. ಓಕೆ, ಸೊ ನಡೀರಿ. ಈಗ ಆನ್ ದಿ ವೇ ಟು ಕೂರ್ಗ್ ಹೋಗೋಣಂತೆ. ಬನ್ನಿ, ಮಿಕ್ಕಿದೆ ಇನ್ನು ಗಾಡಿಗಳೆಲ್ಲ ಜಾಯಿನ್ ಆಗೋದಿದೆ. ನಾವಿನ್ನೂ ಜಸ್ಟ್ ಇವಾಗ ಫಸ್ಟ್ ಟೋಲ್ ಪಾಸ್ ಆಗಿದ್ದೀವಿ. ಎಕ್ಸಿಟ್ ಟೋಲಲ್ಲಿ ಮೀಟಿಂಗ್ ಪಾಯಿಂಟ್ ಇರೋದು. ಎಕ್ಸಿಟ್ ಟೋಲಲ್ಲಿ ಎಲ್ಲರೂ ಮೀಟಾಗಿ ಎಲ್ಲರೂ ಒಟ್ಟಿಗೆ ಹೊರಡ್ತೀವಿ. ಸೊ ನಡೀರಿ, ಹೊರಡೋಣ ಅಂತ. ಇವಾಗ ಫಸ್ಟ್ ಟೈಮ್ ಕ್ರೂಸ್ ಹಾಕೊಂಡು ಹೋಗ್ತಾ ಇದ್ದೀನಿ, 90 ಹಾಕೊಂಡು. ಸೊ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ಆರಾಮಾಗಿ 90ಯಲ್ಲೇ ಹೋಗ್ತಾ ಇದ್ದೀನಿ. ನೋಡ್ಬೋದು ರೋಡ್ ಫುಲ್ ಖಾಲಿ ಇದೆ ಗುರು, ಆರಾಮಾಗಿ ಹೋಗ್ಬೋದು. ಓಕೆ, ಫೈನಲ್ ಆಗಿ ಮೀಟಪ್ ಪಾಯಿಂಟ್ ರೀಚ್ ಆಗಿದ್ದೀವಿ. ನೋಡ್ಬೋದು ನಮ್ಮ ಜಟಾಯು ಇದೆ, ಈ ಕಡೆ ನಂದು ಬುಲೆರೋ ಇದೆ, ಒಂದು ಫಾರ್ಚುನರ್ ಇದೆ, ಹಾಗೆ ಇಲ್ಲಿ ಎಲ್ಲೋ ಇತ್ತು ನಮ್ಮ ಜಿಪ್ಸಿ ಇದೆ ಇಲ್ಲಿ. ಸೊ ಬಾಯ್ಸ್ ಎಲ್ಲ ಫುಲ್ ಎಲ್ಲ ಬ್ಲಾಗ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಎಲ್ಲರೂ. ಅಣ್ಣ 13 ಅಣ್ಣ, 13 ಲಕ್ಷ ಎಲ್ಲರಿಗೂ ಪಾರ್ಟಿನಾ? ರಾತ್ರಿ ಮಾಡೋಣ ಪಾರ್ಟಿ. ನೀವಣ್ಣ ಇದೇ ಊರಣ್ಣ? ನಿಮ್ಮ ಹೆಸರಣ್ಣ? ನಾಗ್ ಶೆಟ್ಟಿ. ಓಕೆ, ಇದೇ ಊರವರು ಅಣ್ಣವರು ಎಲ್ಲರಿಗೂ ಫ್ರೀ ಎಣ್ಣೀರು ಎಲ್ಲರೂ. ಓಕೆ, ಇದು ಗೊತ್ತಲ್ಲ ನಿಮ್ಗೆ? ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ನೋಡಿ, ಆನು ಇದು, ಆನು ಇದು ಫುಲ್ ವಾಲ್ಯೂಮ್, ಇದು ಚಾನಲ್ ನಮ್ದು. ಯಾವಾಗ ಚಾನಲ್ 2 ಓಕೆನಾ, 1 ಇರುತ್ತೆ, 2. ಇದೇನು ಪ್ರೆಸ್ ಮಾಡಬೇಡಿ, ಇದೇನು ಬೇಡ, ಇದಷ್ಟೇ. ಪ್ರೆಸ್ ಮಾಡಿದಾಗ ರೆಡ್ ಲೈಟ್ ಬಂದ್ರೆ ನೀವು ಮಾತಾಡೋದು ಸಿಗ್ನಲ್ ಹೋಗ್ತದೆ. ಬೇರೆಯವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಗ್ರೀನ್ ತೋರಿಸುತ್ತೆ, ಅವಾಗ ನಾವು ಪ್ರೆಸ್ ಮಾಡಬಾರ್ದು. ಹಿಂಗೆ ಹಲೋ ಹಲೋ ಚೆಕ್ 1 2 3 1 2 3 ಚೆಕ್ ಹೇಳಾದ್ಮೇಲೆ ಓವರ್ ಅಂತ ಹೇಳ್ಬೇಕು. ನಾನ್ ಕೊಡ್ಬೇಕಾ? ಓಕೆ, ಜಟಾಯು ಸ್ಟಿಕ್ಕರ್ಸ್ ಬಂದ್ಬಿಟ್ಟಿದೆಯಲ್ಲ ಬೈ. ಸೂಪರ್ ಸೂಪರ್. ನಮ್ದು ಫುಲ್ ಇಟ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ವೈಟಿಗೆ ಹಾಕೊಳ್ಳಿ, ನೋಡ್ಕೊಳ್ಳಿ. ಸಿಲ್ವರ್ ಡಾರ್ಕ್ ಕಲರ್ ಟ್ರಾನ್ಸ್ಪರೆಂಟಾ? ನನ್ ಬ್ಲಾಕ್ ಯಾವ್ದು ಹಾಕ್ಲಿ? ಸಿಲ್ವರ್ ಕೊಡಿ. ಸಿಲ್ವರ್ ಹಾಕೊಳ್ಳಿ. ಯಾವ ಸಿಲ್ವರ್ ಯಾವ್ದು? ಟ್ರಾನ್ಸ್ಪರೆಂಟ್ ಒಂದೇ ಇರೋದು. ಯಾವ ಸಿಲ್ವರ್ ಯಾವ್ದು? ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಕೊಡಿ ಮತ್ತೆ. ಓಕೆ ಬೈ, ಬ್ಲಾಕ್ ಚೆನ್ನಾಗಿ ಕಾಣಿಸಲ್ಲ, ಸಿಲ್ವರ್ ಹಾಕೊಳ್ಳಿ. ನಾವು ಹೊಡ್ಕೊಂಡ್ ಬರ್ತಾ ಇದ್ದೀನಿ. ವಾಕಿ ಸಿಕ್ಕಿದೆ ಅಲ್ವಾ? ಎಲ್ಲ ಕಾರಲ್ಲಿ ಇದೆಯಲ್ಲ. ಫಾರ್ಚುನರ್ ಇದೆ, ನಿಯೋ ಇದೆ, ತಾರ್ ಇದೆ, ಜಟಾಯು ಇದೆ, ಜಿಪ್ಸಿ ಇದೆ, ಜಿಮ್ನಿ ಇದೆ. ಇದೊಂದಕ್ಕೆ ಓಕೆ. ಸೊ ನಂದು ಲೈವ್ ಲೊಕೇಶನ್ ಹಾಕಿದ್ದೀನಿ. ನಾರ್ಮಲಾಗಿ ಟ್ರ್ಯಾಕ್ ಮಾಡಂಗಿದ್ರೆ ನಂದು ಮತ್ತೆ ಇವ್ದು ಟ್ರ್ಯಾಕ್ ಮಾಡಿ ಗೊತ್ತಾಗುತ್ತೆ ಹಿಂದೆ ಮುಂದೆ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ವಾಕಿ ಯೂಸ್ ಮಾಡೋಕೆ ಗೊತ್ತಲ್ಲ ಎಲ್ಲರಿಗೂ. ಹಾಂ, ಚಾನಲ್ 2 ಆನ್ ಮಾಡ್ಕೊಳ್ಳಿ. ಅದೊಂದ್ಸತಿ ವಾಲ್ಯೂಮ್ ಲೋ ಆಗಿಬಿಡುತ್ತೆ. ಮತ್ತೆ ಡಿಸ್ಟರ್ಬೆನ್ಸ್ ಬಂತು ಅಂತ ಪ್ರತಿ ಸತಿ ನೀವು ಹೇಳಿದಾಗ ಓವರ್ ಅಂತ ಹೇಳಿ, ಓಕೆನಾ? ಆಮೇಲೆ ನಾವು ಹೇಳಿದ್ದು ನಿಮಗೆ ಕಾಪಿ ಮಾಡೋದು ಕಾಪಿ ಅಂತ ಹೇಳಿ, ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಎಷ್ಟು ಕಿಲೋಮೀಟರ್? ಬಾಯ್ಸ್ ಎಲ್ಲ ಜಾಯಿನ್ ಆದ್ವಿ. ನೋಡ್ಬೋದು ಮುಂದ್ಗಡೆ ನಮ್ಮ ಗಾಡಿಗಳೆಲ್ಲ ಹೋಗ್ತಾ ಇದೆ. ಸೊ ನನ್ನೊಂದು ಬುಲೆರೋ ನಿಯೋ, ಆಮೇಲೆ ನೋಡ್ಬೋದು ಒಂದು ಜಿಪ್ಸಿ ಇದೆ, ಹಾಗೆ ಜಿಮಿನಿ ಇದೆ, ಒಂದು ವೋಕ್ಸ್ವ್ಯಾಗನ್ ಇದೆ, ವೆಂಟೋ ಅನಿಸುತ್ತೆ, ಆಮೇಲೆ ಒಂದು ಫಾರ್ಚುನರು, ಆಮೇಲೆ ಮುಂದೆ ನಮ್ಮ ಜಟಾಯು. ಗಾಡಿಗಳೆಲ್ಲ ಬಂದಿದೆ. ಸೊ ಇವಾಗ ನಮ್ಮ ಮುಂದೆ ಒಂದು ತಾರ್ ಮಿಸ್ ಮಾಡಿಬಿಟ್ಟೆ. ತಾರ್ ಒಂದಿದೆ ಮುಂದೆ. 140 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ. ಆರಾಮಾಗಿ ಹೋಗ್ತಾಯಿದ್ದೀವಿ, ನೋ ಹರಿ, ಅರ್ಜೆಂಟ್ ಇಲ್ಲ, ಏನಿಲ್ಲ, ಪೀಸ್ಫುಲ್ಲಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ನೋಡೋಣ. ರೋಡ್ ಹೇಗಿದೆ ಗೊತ್ತಿಲ್ಲ. ಓಕೆ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ.
ಸೊ ಇಲ್ಲಿಂದ ಇದು ನಾಗರಹೊಳೆ ಟೈಗರ್ ರಿಸರ್ವು. ಲಾಸ್ಟ್ ಟೈಮ್ ನಾಗರಹೊಳೆ ಟೈಗರ್ ರಿಸರ್ವ್ ಅಂತ ಹೇಳಿದ್ವಿ ನಾವು, ಬಟ್ ಅದಾಗಲಿಲ್ಲ. ಈ ಸತಿ ನೋಡಿ ಇದು ನಾಗರಹೊಳೆ ಟೈಗರ್ ರಿಸರ್ವ್. ಇಲ್ಲೊಂದು ಟೈಗರ್ ಬರ್ತಿದೆ ನೋಡಿ, ವೈಟ್ ಟೈಗರ್. ಸೊ ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ನಾವು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು, ಯಾಕಂದರೆ ಇಲ್ಲಿ ಯಾವುದೋ ವೈಲ್ಡ್ ಅನಿಮಲ್ಸ್ ಎಲ್ಲ ಇರುತ್ತೆ, ಮತ್ತು ಆನೆಗಳೆಲ್ಲ ಸ್ಪಾಟ್ ಆಗ್ತವೆ. ಹಾಗಾಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗೋಣ ಅಂತ. ಸ್ಪೀಡ್ ಲಿಮಿಟ್ ಎಲ್ಲೂ ಹಾಕಿಲ್ಲ, ಮೇ ಬಿ 30-40 ಇರಬೇಕು ಅಥವಾ 20 ಇರಬೇಕೇನೋ, ಅಷ್ಟಲ್ಲೇ ಹೋಗೋಣ ಅಷ್ಟೇ. ಯಾವುದಾದ್ರು ಸ್ಪಾಟ್ ಆದರೆ ತೋರಿಸ್ತೀನಿ. ಯಾವುದಾದ್ರೂ ನಮಗೆಲ್ಲ ಪ್ಯಾಂತರ್ಗಿಂತ ಸಿಗುತ್ತೆ ಎಲ್ಲ ಗೊತ್ತಿಲ್ಲ, ನೋಡೋಣ. ಅಟ್ಲೀಸ್ಟ್ ಒಂದು ಆನೆ ಸಿಕ್ಬಿಟ್ರು ಖುಷಿ ಆಗ್ಬಿಡ್ತದೆ. ಏನಂತೀರ ಬ್ರೋ? ಎಸ್ ಕರೆಕ್ಟ್ ಅಲ್ಲ? ಸ್ಪಾಟಿಂಗ್ ಹಾಗೆ ಆಗುತ್ತೆ. ಬ್ಲ್ಯಾಕ್ ಪ್ಯಾಂಥರ್. ನಡೀರಿ ಹೋಗುವ. ಸೊ ಇವಾಗ ಟೈಗರ್ ರಿಸರ್ವ್ ಎಕ್ಸಿಟ್ ಆಗ್ತಾಯಿದ್ದೀವಿ, ಎಂಟ್ರಿ ಆಗ್ತಿದ್ದೀವಿ, ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಫಾರೆಸ್ಟ್ ಚೆಕ್ ಪೋಸ್ಟಿಂದ ಆಚೆ ಬರ್ತಾ ಇದ್ದೀವಿ ನಾವು. ಬೇರೆ ಸ್ಟೇಟ್ಗಳಿಗೆ ಚಾರ್ಜಸ್ ಅನಿಸುತ್ತೆ. ತಲಗಾವಿ ನಾವು 91 ಕಿಲೋಮೀಟ್ರು. ವೈಲ್ಡ್ ಅನಿಮಲ್ ಕ್ರಾಸಿಂಗ್, ಡು ನಾಟ್ ಸ್ಟಾಪ್. ಎರಡು ಚೆಕ್ ಪೋಸ್ಟ್ ಎಂಟ್ರಿ ಆಗ್ತಾಯಿದ್ದೀವಿ ಅನ್ನೋ ಗೊತ್ತಾಗ್ತದೆ ನನಗೆ. ಇದು ಹಂಗೆ ಇದೆಯಲ್ಲ ಬ್ರೋ, ಚೆಕ್ ಪೋಸ್ಟ್ ಇದು ತನ್ನ ಫಾರೆಸ್ಟ್ ಥರನೇ ಇದೆಯಲ್ಲ. ನೀನು 5 ಕಿಲೋಮೀಟ್ರ್ ಇದೆ ಅಷ್ಟೇ. ಹೇಗೆ ಗಿರಿ ಮತ್ತು ಸಂತೋಷ್ ಅವರು ಸ್ವಲ್ಪ ಗಾಡಿದೇನೋ ಕೆಲಸ ಇದೆ, ಅದೊಂದು ಜಿಪ್ಸಿದು, ಹಾಗಾಗಿ ಅಲ್ಲಿ ಉಳ್ಕೊಂಡಿದ್ದಾರೆ. ಮಿಕ್ಕಿದ ಬಾಯ್ಸ್ ಎಲ್ಲ ಹಿಂದೆ ಬರ್ತಾಯಿದ್ದಾರೆ, ನಾನು ಮುಂದೆ ಲೀಡ್ ಮಾಡ್ತಾಯಿದ್ದೀನಿ. ಸ್ಟೇಗೆ ಹೋಗಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಫಸ್ಟ್ ಗಾಡಿ ಮೇಲೆ ಹಾಕಬೇಕು. ಗಾಡಿ ಮೇಲೆ ಹಾಕಿ ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಸನ್ಸೆಟ್ ಪಾಯಿಂಟ್ ಹೋಗೋದು. ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟು, ಸ್ವಲ್ಪ ಎಲ್ಲ ಎನರ್ಜಿ ಡ್ರಿಂಕ್ಸ್ ತೊಗೊಂಡು ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡೋದು. ನೋಡಿ, ನಮ್ಮ ಮಡಿಕೇರಿ, ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಒಂಥರ ಇದೇ ಮಜಾನೇ ಬೇರೆ. ಅದು ಗಾಡಿ ಓಡ್ಸೋಕ್ಕಿರ್ಬೋದು, ಜನ ಇರ್ಬೋದು. ಏನಂತೀರ ಬ್ರೋ? ಸೂಪರ್. ಎಸ್ ಅಲ್ಲ, ಚೆನ್ನಾಗಿ ಮಾತ್ರ. ಹಾಂ, ಅಂಡ್ ನೇಚರ್ ಹಿಯರ್ ಹಾಂ, ಇಟ್ಸ್ ಅಮೇಜಿಂಗ್. ನಿಮಗೆ ಬ್ರೋ, ನೀವು ಇಲ್ಲಿ ಓಡಾಡಿದ್ದೀರಲ್ಲ, ಹೆಂಗನ್ಸುತ್ತೆ? ಚೆನ್ನಾಗಿದೆ ನಮ್ಮೂರು. ಹಾಂ, ಹಿಂಗೆ ಎಲ್ಲಿ ನೋಡಿದ್ರು ಬರೀ ಅಪ್ಪು ಡೌನು. ನಮ್ಮ ಲೈಫ್ ಹಂಗೆ ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸ್. ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಷ್ಟೇ, ಅಪ್ಸ್ ಆ್ಯಂಡ್ ಡೌನ್ಸ್ ಇಂಪಾರ್ಟೆಂಟ್ ಆಗಲ್ಲ. ನಾವು ಎಲ್ಲಿ ರೀಚ್ ಆಗಬೇಕು ಅದು ರೀಚ್ ಆದರೆ ಆಯ್ತು ಅಷ್ಟೇ. ನೋಡಿ ಎಷ್ಟು ಪೀಸ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ. ನಮ್ಮ ಗಾಡಿ 526 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದೆ. ಇದೇ ಲಾಂಗ್ ಡ್ರೈವ್ ನಾನು ತೆಗೆದಿರೋದು. ಅಷ್ಟು ಪೀಸ್ಫುಲ್ ಆಗಿದೆ ಗಾಡಿ ಓಡಿಸೋಕ್ಕೆ. ಇದನ್ನು ಹಾಕ್ಕೊಂಡಿರೋದ್ರೆ ನಂಗೆ ಸ್ವಲ್ಪ ಈಸಿ ಆಗ್ತಾಯಿದೆ. ಇದು ಇದರೋದ್ರಿಂದ, ಇಲ್ಲ ನಾನು ಹಿಂಗೆ ಹಿಡ್ಕೋಬೇಕು, ಈ ಕಡೆ ಒಂದು ಕೈ ಆ ಕಡೆ ಒಂದು ಕೈ. ಮತ್ತು ಇದು ಹೈಡ್ರಾಲಿಕ್ ಅಲ್ವಾ, ಇದಿರೋದ್ರಿಂದ ಸ್ವಲ್ಪ ಈಸಿ ಇದೆ. ಹಿಂಗೆ ಒಂದೇ ಕೈಯಲ್ಲೆಲ್ಲ ಯೂಸ್ ಮಾಡ್ಬೋದು. ನೋಡಿ ಹೋಗೋಣ, ಇನ್ನೇನು ಬಾಯ್ಸ್ ಎಲ್ಲ ಬರಲಿ, ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಬಾಯ್ಸ್ ಎಲ್ಲ ವೆಯ್ಟ್ ಮಾಡಿ ಎಲ್ಲ ಒಟ್ಟಿಗೆ ಹೊರಡ್ತೀವಿ. ಆದಮೇಲೆ ಈ ಕೆಂಪು ಬೋರ್ಡ್ ನೋಡ್ತಿದ್ದೀವಿ. ಕೆಂಪು ಬೋರ್ಡ್ ಅಂದರೆ ಒಂದು ಪೋಸ್ಟ್ ಆಫೀಸು, ಇನ್ನೊಂದು ಬಾರು. ಸೊ ಹಂಗಾಗಿ ಇಲ್ಲಿ ನಾವೇನು ಕಕ್ಕಾಬೇ ಬಂದಿದ್ದೀವಲ್ಲ, ನೋಡಿ ಇದೆ ಪೋಸ್ಟ್ ಆಫೀಸ್. ತುಂಬ ದಿವಸ ಆಯಿತು ನೋಡಿ, ಖುಷಿ ಆಯ್ತದೆ ನೋಡಿದ್ರೆ ಪೋಸ್ಟ್ ಆಫೀಸ್ನ. ಬನ್ನಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಬಾಯ್ಸ್ ವೆಯ್ಟ್ ಮಾಡೋಣ. ವೆಂಟವನ್ ಬರಲಿಲ್ಲ. ಓಕೆ, ಸೊ ಇವಾಗ ನಾವೆಲ್ಲ ಎಂಟ್ರಿ ಆಗ್ತಾ ಇದ್ದೀವಿ ಮೇನ್ ಸ್ಪಾಟ್ಗೆ. ನೋಡ್ಬೋದು ರೋಡ್ ಏನು ಖರಾಬ್ ಆಗಿದೆ ಅಂದರೆ ಅಷ್ಟು ಸಕ್ಕತ್ತಾಗಿದೆ. ಇವಾಗ ಈ ರೋಡ್ ಹತ್ತಿಸ್ತೀವಿ. ಬಾಯ್ಸ್ ಹೆಂಗಿದೆ? ಕ್ರೇಜಿ ಅಲ್ಲ? ನಾನು ಸೆಕೆಂಡ್ ಗೇರ್ ಹತ್ತಿಸ್ತಾ ಇದ್ದೀನಿ. ಸೂಪರ್. ಈ ತರ ಮ್ಯಾನೇಜ್ ಮಾಡಕ್ ಹೋಗ್ಬೇಕು ಆಕ್ಚುಲ್ ಆಗಿ. ಸ್ಟಕ್ ಆಗಿದ್ರೇನು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ವೆಂಟೋ ಹತ್ತತ್ತ ಅಂತಾನೆ ನಮಗೆ ಒಂದು ಜಾಕಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಸ್ವರ್ಗಕ್ಕೂ ಹತ್ತಿಸ್ಬಿಡ್ಬೋದು. ಪರವಾಗಿಲ್ಲ ಒಬ್ಬರು ನೋಡಿ, ಎಲ್ಲ ಇದೆಲ್ಲ ಹಾಕಿದ್ರು, ಜಲ್ಲಿ ಎಲ್ಲ.
ಗಾಡಿ ಬಿಟ್ಬಿಟ್ಟು ನಾವು ಹೊಡ್ಕೊಂಡು ಹೋಗ್ಬೇಕು ಸ್ವೀ ಅಂತ ಹೇಳ್ಬಿಟ್ಟು ಸಖತ್ತಾಗಿರುತ್ತೆ. ಹಿಂದ್ಗಡೆ ನೋಡಿ ಹೆಂಗ್ ಮಸ್ತಾಗಿ ಬರ್ತದೆ. ಹಿಂಗೆ ತೋರಿಸಿ ನೋಡಿ. ಇದೆಲ್ಲ ಈ ಗಾಡಿಗಳೆಲ್ಲ ಸರಿ ಇಲ್ಲ, ಆ ಗಾಡಿನೇ ಸರಿ. That's the OG Thar. ಬೆಲ್ ಇಲ್ಲ, So perfect, yes. ಬೆಲ್ ಇಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸ್ ಇಲ್ಲ. Oh wow. ರೋಡ್ ಹೆಂಗಿದೆ. Wow. ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಮ್ಯಾಪ್ ಇದೆ Yes. ಎಲ್ಲ ಕಡೆಗೂ. ಸೊ ಇನ್ನೊಂದು ಎಕ್ಸಾಕ್ಟ್ ಆಗಿ 4 minutes ಅಲ್ಲಿ ಸ್ಟೇ ರೀಚ್ ಆಗ್ತೀವಿ. 1.4 ಕಿಲೋಮೀಟರ್ ಹಿಂದೆ ತೋರಿಸಿ. Oh my god. ಇಲ್ಲ, ಡಿಫ್ರೆನ್ಷಿಯಲ್ ಹಾಕಿದೆ ಬಟ್ ಇಲ್ಲೇ ಹಾಕೋಣ ಬಿಡಿ. ಲಾಸ್ಟ್ Oh my god. ಇಳಿದು ಅಲ್ಲಿ ಎಸ್. ಓಕೆ ಬನ್ನಿ. ಲೊಕೇಶನ್ ಪರ್ಫೆಕ್ಟ್. ಸ್ವಲ್ಪ ಮುಂದೆ ಆಮೇಲೆ ಹಂಗೆ ಹಿಂದ್ಗಡೆ. ಓಕೆ ಎಸ್ ಪರ್ಫೆಕ್ಟ್. ರಿವರ್ಸ್. ನೀವೇ ಡೈರೆಕ್ಟ್ ಮಾಡಿಬಿಡಿ. ಪರ್ಫೆಕ್ಟ್. ಬನ್ನಿ ಇಲ್ಲಿಗೆ ಸ್ಟ್ರೈಟ್ ಬನ್ನಿ, ಏನಾಗಲ್ಲ. ಸಡಿ ಇಲ್ಲಿಗೆ ಬನ್ನಿ, ನಾನು ನಿಂತಿರೋಲ್ಲಿಗೆ ಬನ್ನಿ. ಇವಾಗ ಲೆಫ್ಟ್. ಸ್ಲೋ ಸಡಿ. ಇವಾಗ ಲೆಫ್ಟು. ಕಮಾನ್. ಲೆಫ್ಟು. ಲೆಫ್ಟು. ಸ್ಟ್ರೈಟ್. ಹಾಂ ಸಡಿ. ಓಕೆ ಪರ್ಫೆಕ್ಟ್. ಸಾಕು. ಫೈನಲ್ ರೀಚ್ ಆಗಿದ್ದೀವಿ ಸ್ಟೇಗೆ. ಏನಿದು ಮೇಲ್ಗಡೆ ಆಫ್ ರೋಡ್ ಇದೆ, ಹಂಗಾಗಿ ಇವಾಗ 4x4 ಮಾತ್ರ ಮೇಲ್ ಬಿಟ್ಕೊಂಡು ಮಿಕ್ಕಿದೆಲ್ಲ ಹಿಂಗೆ ರಿವರ್ಸ್ ತಗೊಂಡು ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಅಯ್ಯೋ ತಾಳಿ ಸ್ಟ್ರೈಟ್ ಹೋಗಿ ಬ್ರೋ, ಸ್ಟ್ರೈಟ್ ಹೋಗಿ. ಹೋಗಿ ಸ್ಪೀಡಾಗಿ ಹೋಗಿ, ಪರವಾಗಿಲ್ಲ. ಹಾಂ ಬೇಡ ರೈಟ್ ಕೊಡಿರಿ, ಫುಲ್ ರೈಟ್ ಕೊಡಿರಿ. ಹಾಂ ಹೊಡ್ಕೊಳ್ಳಿ, ತೊಳಿ ಹೋಗಿ ಹಂಗೆ ಹಿಂದಕ್ಕೂ ಪಾರ್ಕ್ ಮಾಡಿ ಅಷ್ಟೇ. ಹೋಗಿ ಆರಾಮಾಗಿ ಹೋಗ್ಬೋದು, ಫುಲ್ ಕ್ಲಿಯರ್ ಇದೆ. ಹೋಗಿ ಹಾಂ ಹಂಗೆ ಹೋಗಿ ಇಲ್ಲ ಆಮೇಲೆ ಬರೋಣ. ಹೆಂಗೂ ನಾವು ವ್ಯೂ ಪಾಯಿಂಟ್ಗೆ ಹೋಗ್ಬೇಕಲ್ಲ. ಏನು ಬೇಕಾ ಮೊಬೈಲ್ ಗಿಬಲ್ ಅದು ಚಾರ್ಜರ್ ಅದು ಪವರ್ ಬ್ಯಾಂಕ್ ಅದು ತಗೊಳ್ಳಿ ಅಷ್ಟೇ. ಹಾಂ ಅಷ್ಟೇ ಬಿಡಿ ಬ್ರೋ, ಸಾಕು. ಓಕೆ ಹೇಳಿ, ಒಂದು ಸೀಟ್ ಅಂತ ಹೇಳಿ. ನೋಡಿ ಅಲ್ಲಿ ಗಾಡಿಯಲ್ಲಿ ರಿವರ್ಸಲ್ಲಿ ಇಳಿಸ್ತವ್ರೆ. ಎಗ್ರಿ ಡಿಫ್ರೆಂಟಾಗಿ ಇಳಿಸ್ತವ್ರು ನೋಡಿ ಅಲ್ಲಿ ರಿವರ್ಸಲ್ಲಿ. ಓ ಇದನ್ನು ರಿವರ್ಸಲ್ಲೇ ಬರ್ತಿದೆ. ಹಾಂ ಆ್ಯಕ್ಚುಲಿ ಪಾರ್ಕಿಂಗ್ ಹಾಕ್ಸ್ಬಿಡಲ್ಲ. ಮತ್ತೆ ಇದರಲ್ಲಿ ಸ್ಪೇಸ್ ಇರುತ್ತಲ್ಲ, ಅದರಲ್ಲೂ ಇರುತ್ತೆ, ಹತ್ಕೊಳ್ಬೋದಲ್ಲ. ಹಾಂ ಪಾರ್ಕಿಂಗ್ ನಿಮ್ದು ಆಲ್ ವೀಲ್ ಡ್ರೈವಾ? ಆಮೇಲೆ ರಿವರ್ಸ್ ಹಾಕ್ಬಿಡಿ. ಆಗಲ್ಲ. ಇನ್ನು ಸಂಜೆ ನೋಡೋಣ. ಇವಾಗ ಹೋಗಿ ಟೆರನ್ ನೋಡ್ಕೊಂಬರೋಣ, ಸಂಜೆ ಟ್ರೈ ಮಾಡೋಣ. ರಿವರ್ಸ್ ಹೊಡೀರಿ. ಓಕೆ ಗೈಸ್, ಬನ್ನಿ. ಎಲ್ಲ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ, ಎಲ್ಲ ಓಡ್ತಾ ಇದ್ದೀವಿ.
ನೋಡಿ ಹೆಂಗಿದೆ ಇದು ಗಾಡಿ ಕಂಡೀಷನ್. ಇದು ಮೊಮೆಂಟಮ್ ಇಟ್ಕೊಂಬನ್ನಿ. 20 ಅಡಿ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಸ್ಲೋ ಮಾಡ್ಕೊಬೇಡಿ. ಮುಂದೆ ಯಾರು ಸ್ವಲ್ಪ ಸ್ಲೋ ಮಾಡಿದ್ರೆ ಹಿಂದ್ಗಡೆ ಇರೋರು 20 ಅಡಿ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಆಮೇಲೆ ಏನು ಮಾಡಕ್ ಹೋಗಲ್ಲ. ಒಂದೇವ್ರು ಹೋಗಿ ಹಿಂದ್ಗಡೆ ಕೂತ್ಬಿಡ್ತಾರೆ. ಬನ್ನಿ ಬನ್ನಿ ಬನ್ನಿ. ಇರಲ್ಲ. ರೋಡ್ ಹೆಂಗ್ ಹೋಗುತ್ತೆ ಹಂಗೆ ಬರ್ತಾ ಇರಿ ಮೇಲ್ಗಡೆ. ಎಲ್ಲ ಸ್ಟ್ರೈಟು ಮಡ್ ರೋಡ್, ಎಲ್ಲ ಅಪ್ಪಿಲ್ಲ ಅಷ್ಟೇ. ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ. ಇದು ಆಫ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮ್ದೇನಾದ್ರು 4x4 ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸ್ಟೇ ಅವ್ರದ್ದು 4x4 ಅರೇಂಜ್ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ಜನ 4x4 ಸ್ಟೇ ಜೀಪಲ್ಲಿ ಬರ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಗಾಡಿಗಳೆಲ್ಲ 4x4 ಇದೆ, ಅದು ಬರ್ತದೆ. ಮಿಕ್ಕಿದೆಲ್ಲ ಕೆಳಗಡೆ ಪಾರ್ಕ್ ಮಾಡಿದ್ದೀವಿ. ಎಕ್ಸ್ಟ್ರೀಮ್ ಆಗಿದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ 4x4 ಅಂದರೆ ಆರಾಮಾಗಿ ಬರ್ಬೋದು. ಓಕೆ, ಇಲ್ಲಿ ರಿವರ್ಸ್ ಆಗಬೇಕು ರೋಡಲ್ಲಿ. ನೀವು ಇಲ್ಲಿಂದ ರಿವರ್ಸ್ ಹೊಡೆದು ಎಲ್ಲ ರೋಡಲ್ಲಿ ಓಕೆ. ಸ್ಟೇ ಕಾಣಿಸಿದ ತಕ್ಷಣ ಮೇಲೋಗಿ ಹಿಂಗೆ ರಿವರ್ಸ್ ಬನ್ನಿ. ಫಾರ್ಚುನರ್ ಹಿಂಗೆ ಒಳಗಡೆ ಹೋಗ್ಬಿಟ್ಟು ರಿವರ್ಸ್ ತಗೋಬೇಕು. ಹಂಗೆ ಮುಂದೆ ಹೋಗಿ ರಿವರ್ಸು. ಓಕೆ, ಜಿಮ್ನಿ ಬಂತು. ಜಟಾಯು ಮತ್ತೆ ಜಿಪ್ಸಿ ಕಾಣಿಸ್ತಾ ಇಲ್ಲ ಮೇಲ್ಗಡೆಗೆ. ಮೇಲೆ 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 ಜಿಪ್ಸಿ ಬರಲಿ. ಜಟಾಯು ಬಂದಾಯ್ತು, ಜಿಪ್ಸಿ ಬರಲಿ. ಬರಲಿ ಬರಲಿ ಬರಲಿ. ಸ್ಟ್ರೈಟ್ ಹೋಗ್ಲಿ, ಮೇಲ್ಗಡೆ ಹೋಗ್ಲಿ. ಜಟಾಯು ಹಿಂದ್ಗಡೆ ಪಾರ್ಕ್ ಮಾಡಬೇಕು. ಹಾಂ, ಜಟಾಯು ಹಿಂದ್ಗಡೆ. ಕರೆಕ್ಟ್ ಕರೆಕ್ಟ್. ನಡಿ. ಇಲ್ಲೇ ಹಾಕ್ಬಿಡ್ಲಾ? ಹೆಂಗಿತ್ತು ಆಫ್ ರೋಡ್? ಬ್ರೋ ಹೆಂಗಿತ್ತು ಬ್ರೋ ಆಫ್ ರೋಡ್? ನಾವು ಬಂದಿದ್ದೀವಿ ಇಲ್ಲಿ, ನೀವ್ ಹೇಳ್ಬೇಕು. ಎಲ್ಲ ನೋಡಿದ್ರ? ಡೈನೋಸರಸ್ ಕಾಣಿಸ್ತಾ? ಹೆಂಗಿತ್ತು? ಸೂಪರಾ? ಒಳ್ಳೆ ಬೆಣ್ಣೆಲಿ ಕೂದಲು ತೆಗ್ದಂಗೆ ಆರಾಮಾಗಿ. ಆಕ್ಚುಲಿ ನಾರ್ಮಲ್ ಕಾರು ಬರ್ಬೋದು ಅನ್ಸುತ್ತೆ. ಇಲ್ಲ, ರೇರ್ ವೀಲ್ ನಾರ್ಮಲ್ ಕಾರ್ ಬರಲ್ಲ. ಹಾ, ಇದು 4 ಲೋಲ್ ಹಾಕೊಂಡಿದ್ದಕ್ಕೆ ಹಾ, ಸ್ಮೂತ್ ಆಗಿ ಆರಾಮಾಗಿ ಬಂತು, ಏನು ಸ್ಟ್ರೈನ್ ಇಲ್ದರೆ. ಸೂಪರ್. ನೋಡ್ಬೋದು ಅಲ್ಲಿ ಒಂದು ತಾರು, ಫಾರ್ಚುನರು, ಜಿಮ್ನಿ, ನಮ್ಮ ಜಟಾಯು. ಇಲ್ಲಿ ನಮ್ಮ ಕಿಂಗ್ ಓಜಿ ಮೌಂಟೇನ್ ಗೋಟ್. ಸೊ ನಡೀರಿ, ಇವಾಗ ಹೋಗ್ಬಿಟ್ಟು ಸ್ವಲ್ಪ ಲಂಚ್ ಮುಗಿಸ್ಕೊಂಡು ಹೊರಡೋಣ.